ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರು, ಒಂಥರ ಮನಸ್ಸಿಗೆ ಹೇಳೋಕ್ಕಾಯ್ತಾ ಇಲ್ಲ, ಏನಿಲ್ಲ. ಕೆಲವು ಸಾರಿ ಹಾಗೆ ಏನೂ ಹೇಳ್ಕೊಳಕ್ಕಾಗೋದಿಲ್ಲ. ಸುಮ್ಮನೆ ನೋಡಿ ಬೆಳಗ್ಗೆನೇ ಎದ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ, ಏನು ಕೆಲಸನೂ ಮಾಡಿಲ್ಲ. ಮಕ್ಕಳು ಅಲ್ಲಿ ತಿಂಡಿ ತಿಂತಾ ಇದ್ದಾರೆ, ನಾನು ಮಾತ್ರ ಸುಮ್ಮನೆ ಕೂತಿದ್ದೀನಿ. ಆದರೂ ಮನುಷ್ಯನ ಜೀವನ ತುಂಬ ಕಷ್ಟ. ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ. ಇದೇನೋ ಗೊತ್ತಿಲ್ಲ, ನಮಗೆ ಮಾತ್ರ ಹೀಗಾಗುತ್ತಾ ಅಥವಾ ಎಲ್ಲರಿಗೂ ಹೀಗಾಗುತ್ತಾ? ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ. ಏನು ಹೇಳಬೇಕು ಅಂದರೆ, ನಿಜವಾಗ್ಲೂ ಈ ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ಟಬಾರ್ದು. ನನ್ನ ಪ್ರಕಾರ, ನನ್ನ ಮನಸ್ಸಿಗೆ ಅನಿಸಿರೋದನ್ನು ನಾನು ಹೇಳ್ತಿರೋದು. ಈ ಬಡವ್ರ ಮನೇಲಿ ನಾವು ಹೆಣ್ಮಕ್ಳಾಗಿ ಹುಟ್ಟಲೇಬಾರ್ದು. ನನಗನ್ಸಿದ್ದನ್ನು ಹೇಳ್ತಾಯಿದ್ದೀನಿ. ತುಂಬ ಕಷ್ಟ ಬಡಸ್ತಾನ, ನಿಜವಲ್ಲೂ ತುಂಬ ಕಷ್ಟ. ನಾವು ದುಡಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ, ಆ ಥರ ಜೀವನ. ಆದರೂ ಏನಂತಲೇ ಗೊತ್ತಿಲ್ಲ, ಫುಲ್ಲು ಒಂಥರ ನನಗೆ ವ್ಯಾಪಾರಕ್ಕೆ ಬೇರೆ ಹೋಯ್ತಾಯಿಲ್ಲ, ಒಂಥರ ಹುಷಾರು ಇಲ್ಲ. ಏನೋ ಒಟ್ಟಿನಲ್ಲಿ ಏನು ಹೇಳೋಕ್ಕಾಗಲ್ಲ. ಈ ಥರ ಇರೋದಕ್ಕಿಂತ ಸಾವಾದರೂ ಬರಬಾರ್ದಾ ಅಂತ ಅನಿಸುತ್ತೆ ನನಗೆ. ನಿಜವಾಗ್ಲೂ ಹಾಗೆ ಅನಿಸೋದು. ಈ ಥರ ಇಷ್ಟು ಕಷ್ಟ ಇದ್ರ ಮಧ್ಯೆ ಈ ಜೀವನ ಬೇಕಾ ನಮಗೆ? ದೇವರೇ ಒಂದೇ ಸಾರಿ ಕರ್ಕೊಬಾರ್ದಪ್ಪ ನೀನು ನನ್ನ ಮಕ್ಕಳನ್ನ ಅನ್ನೋ ಥರ ಬೇಜಾರಾಗುತ್ತೆ. ಎಲ್ಲೂ ನೆಮ್ಮದಿ ಇಲ್ಲ. ನಾನು ಹೇಳ್ತೀನಲ್ಲ, ಎಲ್ಲೂ ನೆಮ್ಮದಿ ಇಲ್ಲ. ಕೆಲವನ್ನ ಹೇಳಬಾರ್ದು, ಆದರೆ ಕೆಲವು ಸಾರಿ ಹೇಳ್ಕೊಬೇಕು ಅಂತ ಅನಿಸುತ್ತೆ. ಏನು ಮಾಡೋದು? ಎಲ್ಲೋದ್ರೂ ನಮಗೆ ನೋವು, ಎಲ್ಲೋದ್ರೂ ನಮಗೆ ಟಾರ್ಚರು. ನಾವು ಬದುಕಿರೋದೇ ತಪ್ಪ ಹಾಗಾದರೆ? ಮನುಷ್ಯರ ಕಣ್ಣಿಗೆ ನಾವು ಬದುಕಿರೋದೇ ತಪ್ಪ ಹಾಗಾದರೆ? ನಾವು ಬಡವರಾಗಿ ಇರಲೇಬಾರ್ದ? ಅಂದರೆ ಅವ್ರುಗಳು ಮಾತ್ರ ಚೆನ್ನಾಗಿರಬೇಕು, ಇನ್ನು ನಾವುಗಳು ಚೆನ್ನಾಗಿರಬಾರ್ದು. ಏನು ನಮ್ಮ ಹಣೆ ಬರನೇ ಹೀಗ ಅಥವಾ ಎಲ್ಲರ ಹಣೆ ಬರನೇ ಹೀಗ? ಏನಂದರೆ ಅದೇನೋ ಗಾದೆ ಇದೆ ಗೊತ್ತಾ ನಿಮಗೆ? ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲದಷ್ಟ ನೀರಂತೆ, ಮೊಣಕಾಲಷ್ಟೇ ನೀರಂತೆ ಪಾಪಿಗೆ. ಅಂದರೆ ಪಾಪಿಗೆ ಸಮುದ್ರದಲ್ಲೂ ಸಾವಿಲ್ಲ ಅಂತ ಆ ಮಾತಿನ ಅರ್ಥ. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲದಷ್ಟು ನೀರು, ಅಂದರೆ ಮುಳುಗಿ ಸಾಯೋಕ್ಕೋದ್ರೂ ಪಾಪಿಗಲ್ಲಿ ಸಾವೇ ಇಲ್ಲ. ಹಾಗೆ ನಮ್ಮದು ಒಂಥರ ಪಾಪಿ ಜೀವನ. ಈ ಕಡೆ ಸಾಯೋಂಗಿಲ್ಲ, ಈ ಕಡೆ ಬದುಕೋಂಗಿಲ್ಲ, ಆ ಥರ. ಈ ಜನಗಳು ಬೇರೆ. ಅದರಲ್ಲಿ ನನಗೆ ನಿಜವಾಗ್ಲೂ ಈ ಯೂಟ್ಯೂಬ್ ಲೈವ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ಅದು ಏನಕ್ಕೆ ಆ ಥರ ಟಾರ್ಚರ್ ಕೊಡ್ತಾರೆ? ನಾನು ಅವ್ರಿಗೆ ಏನು ಮಾಡಿದ್ದೀನಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಬಗ್ಗೆ ಇಲ್ದಿರೋವೆಲ್ಲ ಅಪಪ್ರಚಾರ ಮಾಡೋದು. ನಿಜವಾಗ್ಲೂ ಅವ್ರನ್ನ ದೇವರೇ ನೋಡ್ಕೊತಾನೆ. ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗಿದೆ ಅಂದರೆ, ಈ ಯೂಟ್ಯೂಬೇ ಬೇಡ ಅನ್ನಿಸ್ಬಿಟ್ಟಿದೆ. ಹೇಳ್ಬೇಕಂದ್ರೆ ಯೂಟ್ಯೂಬೇ ಬೇಡ ಅನ್ನಿಸ್ಬಿಟ್ಟಿದೆ. ಸುಮ್ಮನೆ ಬರೋದು, ಒಳ್ಳೆ ರೀತಿ ಸಪೋರ್ಟ್ ಮಾಡೋಗಿದ್ರೆ ಮಾಡಬೇಕು, ಇಲ್ಲ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು, ಏನು ಬೇಕು ಅದು ಅನ್ನೋದು. ಅವ್ರ ಮನೇಲಿ ಹೆಣ್ಮಕ್ಳು ಇರಲ್ವಾ? ಅವ್ರ ಮನೇಲಿ ಯಾರಿಗೂ ಗಂಡನೂ ಸತ್ತೋಗಲ್ಲ, ಗಂಡನೂ ಬಿಟ್ಟು ಹೋಗಿರಲ್ಲ, ಎಲ್ಲ ಹಾಗೆ ಇರ್ತಾರ? ಪ್ರಪಂಚದಲ್ಲಿ ಯಾರೂ ಗೂಟ ಹೊಡ್ಕೊಂಡು ಇಲ್ಲೇ ಇರೋದಿಲ್ಲ. ಎಲ್ಲ ಒಂದು ದಿವಸ ಹೋಗೋರೆ. ಇವತ್ತು ಅವ್ರ ಮುಂದೆ ಹೋದರೆ ನಾಳೆ ನಾವು ಹಿಂದಕ್ಕೆ ಹೋಗ್ತೀವಿ. ಅದಕ್ಕೆ ನನ್ನ ಜೀವನ ಹೀಗಾಗಿರೋದು, ಹಾಗಂತ ನನ್ನ ಜೀವನ ಹೀಗಾಗಿದೆ ಅಂತ ಹೇಳ್ಬಿಟ್ಟು ನಾನು ಯಾರ ಹತ್ರನಾದ್ರೂ ಬಂದು ಭಿಕ್ಷೆ ಬೇಡ್ತಾಯಿದ್ದೀನಾ? ಅಯ್ಯೋ ನೀವು ನನಗೆ ದುಡ್ಡು ಕೊಡಿ, ಇಲ್ಲ ನೀವು ನನಗೆ ಅನ್ನ ಹಾಕಿ ಅಂತ ಹೇಳ್ಬಿಟ್ಟು ನಾನು ಯಾರ ಹತ್ರನಾದ್ರೂ ಬಂದು ಭಿಕ್ಷೆ ಬೇಡ್ತಾಯಿದ್ದೀನ? ಅಥವಾ ನಾನು ಏನಾದರೂ ಕೇಳ್ತಾಯಿದ್ದೀನ? ನಮ್ಮ ಬಗ್ಗೆ ಏನಕ್ಕೆ? ಎಲ್ಲರ ಥರ ತಾನೇ ನಾವು ಬಂದಿರೋದು. ಇವ್ರು ಹೇಗೆ ಯೂಟ್ಯೂಬ್ ಮಾಡೋಕ್ಕೆ ಬಂದಿದ್ದು, ನಾವು ಹಾಗೆ ತಾನೇ ಬಂದಿರ್ತೀವಿ. ಈ ಫೇಕ್ ಐಡಿಗಳು ಮಾಡ್ಕೊಂಡು ನನ್ನ ಹೆಸರು, ನನ್ನ ಫೋಟೋ ಹಾಕ್ಕೊಂಡು ನಿಜವಾಗ್ಲೂ ನನ್ನ ನೆಮ್ಮದಿನೇ ಕೆಡಿಸ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ನಾವು ಅಂತೀವಿ, ಹೇ ಹೋಗು, ನೀನು ಏನು ಮಾಡ್ತೀಯ, ನನ್ನ ಫೋಟೋ ಹಾಕ್ಕೋತೀಯ, ನನ್ನ ಹೆಸ್ರು ಹಾಕ್ಕೋತೀಯ ಅಂತ ಹೇಳ್ಬಿಟ್ಟು. ಅದರಿಂದ ಹೊರಗೆ ನಮಗೂ ಒಂದು ಮನಸ್ಸಿರುತ್ತೆ, ಯಾಕಪ್ಪ ಇವರು ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ನನಗೆ ಅನಿಸುತ್ತೆ ಗೊತ್ತಾ? ಏನಕ್ಕೆ ಸುಮ್ಮನೆ ಮುಂಚೆ ಎಲ್ಲ ನನ್ನ ಲೈಫ್ ಚೆನ್ನಾಗೇ ಇರೋದು. ಈ ನಡುವೆ ಅಂತೂ ತುಂಬಾ ಇದಾಗಿದೆ. ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾರೆ, ಬೇಕು ಅಂತಲೇ ಟಾರ್ಚರ್ ಕೊಡ್ತಾರೆ. ಒಟ್ಟಿನಲ್ಲಿ ಇವ್ರು ಕೊಡೋ ಟಾರ್ಚರ್ ಹೇಗೆ ಇರುತ್ತೆ ಅಂದರೆ, ಈಗ ಒಂದು ಫ್ಯಾಮಿಲಿ, ಈಗ ಒಂದು ಕುಟುಂಬದಲ್ಲಿ ಅದನ್ನು ಯಾರಾದರೂ ನೋಡ್ತಾರೆ ಅಂದರೆ, ಒಟ್ಟಿನಲ್ಲಿ ಇವ್ರು ಕೊಡೋ ಟಾರ್ಚರ್ಗೆ ಅವ್ರೇನಾದರೂ ನೋಡಿ ನಮ್ಗೆ ಅಂದರೆ ನಿಜವಲ್ಲೂ ನಾವು ಮೇಲಕ್ಕೆ ಹೋಗಿಬಿಡ್ಬೇಕು ಒಂದೇ ಸರಿ. ಯಾವುದು ಬೇಡ ನಮಗೆ ಅಂತ ಹೇಳ್ಬಿಟ್ಟು ನಾವು ಸೀದಾ ಹೊಂಟೋಗಬೇಕು. ಆ ಥರ ನನಗೆ ಟಾರ್ಚರ್ ಕೊಡ್ತಾ ಇರೋದು. ನಿಜವಲ್ಲೂ ನಾನು ಹೇಳ್ತಾಯಿದ್ದೀನಿ, ಈ ಥರ ನನಗೆ ಟಾರ್ಚರ್ ಕೊಟ್ಟರೆ ದೇವರು ಕೂಡ ಒಳ್ಳೇದು ಮಾಡಲ್ಲ. ನಾನು ಹೇಳ್ಬೇಕಂದ್ರೆ ಒಬ್ಬರ ಬಗ್ಗೆ ಮಾತಾಡೋಲ್ಲ, ಒಬ್ಬರು ವಿಷಯಕ್ಕೆ ಹೋಗೋಲ್ಲ. ನಾನು ಹೋದರೆ ಫೇಕ್ ಐ ಡಿ ಮಾಡ್ಕೊಂಡು ಬರ್ತಾರೆ ಅಂತ ಬೇರೆ ಲೈವ್ಗಳಿಗೆ ಹೋಗೋಲ್ಲ ನಾನು ಹೆದರ್ಕೊಂಡು. ನಾನು ಅಲ್ಲಿ ಹೋಗೋದ್ರಿಂದ ಪಾಪ ಇನ್ನೊಬ್ರು ಲೈವ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ಕೆಟ್ಟ ಜನಗಳು ಬಂದು ನನಗೆ ಈ ಥರ ಎಲ್ಲ ತೊಂದರೆ ಕೊಡ್ತಾಯಿದ್ದೀರಲ್ಲ, ನಿಜವಲ್ಲೂ ನಿಮ್ಗೆ ಒಳ್ಳೇದಾಗಲ್ಲ. ಆ ದೇವರೇ ನಿಮ್ಮನ್ನು ನೋಡ್ಕೊತಾನೆ. ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು ನಾನು.
ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನೀವು ಲಿಮಿಟ್ ಮೀಟಿ ನಮಗೆ ಮಾತಾಡ್ತೀರಲ್ವಾ, ನೀವು ನನಗೆ ಅಂದಿದ್ದನ್ನು ನಿಮ್ಮ ಮನೆಯವ್ರಿಗೆ ಯಾರಾದರೂ ಅಂದೆ ಅಂತಾರೆ. ಅದನ್ನು ಯೋಚನೆ ಮಾಡಿ. ನಿಮ್ಗೆ ಯಾರಾದರೂ ಹೇಳ್ಕೊಟ್ಟು ನಾನು ಲೈವ್ಗೆ ಕಳಿಸ್ತಾ ಇದ್ದಾರೋ ಅಥವಾ ನೀವೇ ಬೇಕು ಬೇಕು ಅಂತ ನನಗೆ ಟಾರ್ಚರ್ ಕೊಡ್ತಾ ಇದ್ದೀರೋ ನಿಜವಲ್ಲೂ ನನಗೆ ಗೊತ್ತಿಲ್ಲ. ಒಳ್ಳೆಯದು ಕೆಟ್ಟದ್ದು ಎಲ್ಲ ದೇವರೇ ನೋಡ್ಕೊಳ್ಳಿ. ನಾವೇನು ಅಂತ ನಮಗೆ ಗೊತ್ತು. ನನಗೆ ಅದೆಂಥದ್ದು ಅಂತಾರೆ, ಅಂದಲಿ ಅಂದವರೆಲ್ಲ ನೋಡ್ಕೊತಾನೆ ದೇವರು.